ಈಗ ನಾವು ಯಾರಿಗಾರ ಪ್ಲೀಸ್ ಬಿ ಸೀಟೆಡ್ ಅಂತ ಒಂದು ನಮ್ರತೆಯಿಂದ ಹೇಳ್ತೀವಿ, ಇವರು ಕೂತ್ಕೊಳ್ಳಿ ಅಂತಾರೆ. ಎರಡರಲ್ಲೂ ಡಿಫ್ರೆನ್ಸ್ ನೋಡಿ. ನೀವು ಹೋಗಿ ಒಂದು ಕೆಲಸವನ್ನು ಕಲಿತಾಗ ನಿನ್ನ ಈಗೋ, ನಿನ್ನ ಕೆಟ್ಟ ವ್ಯಕ್ತಿತ್ವ ಎಲ್ಲ ಒಂದು ಕೆಳಗೆ ಇಳ್ಕೊಳ್ಳುತ್ತೆ. ಆಮೇಲೆ ಅಲ್ಲಿಂದಲ್ಲಿಗೆ ನಾನು ಬಸ್ಸಲ್ಲಿ ಹೋಗ್ತೀನೋ ಗಾಡೀಲಿ ಹೋಗ್ತೀನೋ ಅಷ್ಟೊತ್ತು ಬೆವರು ಸುರಿಸಿ ಕಷ್ಟಪಟ್ಟು ಹೋಗಿ ಊಟ ತಿಂಡಿ ತಿನ್ನೋ ಈ ಕಷ್ಟದಲ್ಲಿ ಒಂದು ಟೈಮ್ ಟೇಬಲಲ್ಲಿ ಮನುಷ್ಯ ಬದುಕ್ತಾನೆ. ಯಾವಾಗ ಅಪ್ಪ ಅಮ್ಮ ಆ ಕಷ್ಟಗಳನ್ನೇ ಹೇಳ್ಕೊಡ್ದೆ ನಾನು ಕೂಡಿಟ್ಟಿದ್ದೀನಿ ಮಗು, ನಿಂಗೊಂದು ಸ್ವಂತ ಮನೆ ಮಾಡಿದ್ದೀನಿ ಪರವಾಗಿಲ್ಲ ನೀವು ಮಾಡ್ಕೊಂಡಾಗ ಅವ್ರು ಹಂಗೆ ಇರ್ತಾರೆ. ನೀವು ನೋಡಿ, ನಮ್ಮ ತಾತ ಮುತ್ತಾತಂದ್ರೆಲ್ಲ ಶ್ರೀಮಂತರಾಗಿದ್ರು. ಯಾಕೆ ಇಷ್ಟು ಜನ್ರೇಷನ್ ಬರೋ ಅಷ್ಟರಲ್ಲಿ ನಾವೆಲ್ಲ ಮಿಡ್ಲ್ ಕ್ಲಾಸ್ ಆದ್ವಿ? ತಾತ ಮುತ್ತಾತ 100 ಎಕರೆ ಜಮೀನು ಇಟ್ಕೊಂಡಿದ್ರು ತಾನೆ. ಯಾಕೆ ಬರ್ತಾ 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 ಜನ್ರೇಷನ್ನು 60-40 ಸೈಟು ಇಲ್ದಂಗಾಗಿದೆ? ಯಾಕೆ ಅಂದರೆ ಇದೇ ಥರ ನೆಕ್ಸ್ಟ್ ಜನ್ರೇಷನ್ನು ಕೆಲಸ ಮಾಡಲ್ಲ. ಸೊ ಅದಕ್ಕಾಗಿ ಏಜ್ ನೀವು ಕೇಳಿದ್ರಲ್ಲ, ಡಿಗ್ರಿ ಓದಿದ್ಮೇಲಂತೂ ದಯವಿಟ್ಟು ಮನುಷ್ಯರು ಮನೇಲಿ ಕೂತ್ಕೋಬೇಡಿ. ನೀವು ಅದ್ರ ಹಿಂದಿಂದನೇ ಪೀಠಿಕೆ ಹಾಕ್ಕೊಂಡು ಬರ್ತಾ ಇದ್ರೆ ತುಂಬ ಚೆನ್ನಾಗಿ ಬಿಸ್ನೆಸ್ ಶುರು ಮಾಡಬಹುದು.